ಇನ್ನು ಮೂರನೆಯ ಪ್ರಕರಣ 2004ರಲ್ಲಿ ಎ ಮೆಡಿಕಲ್ ಸ್ಟೂಡೆಂಟ್ ಅನನ್ಯ ಭಟ್ ವೆಂಟ್ ಮಿಸ್ಸಿಂಗ್ ಡ್ಯೂರಿಂಗ್ ಎ ವಿಸಿಟ್ ಟು ಧರ್ಮಸ್ಥಳ. ಹರ್ ಮದರ್ ಇಸ್ ಎ CBI ಎಂಪ್ಲಾಯ್ who tried to investigate was physically attacked and fell into coma. No FIR was ever filed. ಇದು ವೆರಿ ಇಂಟ್ರೆಸ್ಟಿಂಗ್ ಇನ್ನೊಂದು ಕೇಸ್. ಇದು 2004ರಲ್ಲಿ ಅನನ್ಯ ಭಟ್ ಎನ್ನುವಂತಹ ವೈದ್ಯಕೀಯ ವಿದ್ಯಾರ್ಥಿನಿ, ಮೆಡಿಕಲ್ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ಧರ್ಮಸ್ಥಳದಲ್ಲಿ ನಾಪತ್ತೆ ಆಗ್ತಾಳೆ. ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಂತಹ ವಿದ್ಯಾರ್ಥಿನಿ ಅನನ್ಯ ಭಟ್ 2004ರಲ್ಲಿ. ಆಕೆಯ ತಾಯಿ ಕೂಡ ಸಾಮಾನ್ಯ ಮಹಿಳೆ ಅಲ್ಲ. ಆಕೆ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಲ್ಲಿ ಉದ್ಯೋಗಿಯಾಗಿದ್ದಂಥವರು. ಅನನ್ಯ ಭಟ್ ತಾಯಿ. ಅನನ್ಯ ಭಟ್ ನಾಪತ್ತೆ ಆಗ್ತಾರೆ, ಧರ್ಮಸ್ಥಳಕ್ಕೆ ಹೋದಂಥವ್ರು, ಮೆಡಿಕಲ್ ವಿದ್ಯಾರ್ಥಿನಿ 2004ರಲ್ಲಿ. ತನ್ನ ಮಗಳು ನಾಪತ್ತೆಯಾದ ಬಳಿಕ ಅನನ್ಯ ಭಟ್ ಅವರ ತಾಯಿ, ಯಾರು CBI ನಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ರು, ಅವರು ನನ್ನ ಮಗಳು ಯಾಕೆ ನಾಪತ್ತೆ ಆದ್ಲು, ಎಲ್ಲಿಗೆ ಹೋದ್ಲು, ಏನಾಯ್ತು ಅವಳಿಗೆ ಅಂತೇಳಿ ತನಿಖೆಯನ್ನ ಮಾಡಲಿಕ್ಕೆ ಅವರು ಪ್ರಯತ್ನವನ್ನ ಪಡ್ತಾರೆ, ಹುಡುಕ್ತಾರೆ. ಅವರು ಅವರದ್ದೇ ಸಂಪರ್ಕವನ್ನು ಬಳಸಿಕೊಂಡು ಆ ತಾಯಿಗೆ ಯಾರು ತನ್ನ ಮಗಳು ಅನನ್ಯ ಭಟ್ ಅವರ ತಾಯಿ, ಅವರ ಮೇಲೆ ಭೀಕರವಾಗಿ ಹಲ್ಲೆಯನ್ನ ಮಾಡಲಾಗುತ್ತೆ. ಆ ಹಲ್ಲೆಗೆ ಆ ತಾಯಿ ಕೋಮಕ್ಕೆ ಹೋಗ್ತಾರೆ ಎನ್ನುವಂತಹ ಮೂರನೆಯ ಕೃತ್ಯವನ್ನ ರಾಜ್ಯಸಭಾ ಸಂಸದರು ಕೇಂದ್ರ ಗೃಹ ಸಚಿವರಿಗೆ ಬರೆದಂತಹ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.